ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಚಿತ್ರದುರ್ಗದಲ್ಲಿ ಘೋರ ದುರಂತ ಸಂಭವಿಸಿದ್ದು 5 ಸಾವನ್ನಪ್ಪಿದ್ದಾರೆ. ಇನ್ನು ಮೃತದೇಹಗಳನ್ನ ಪತ್ತೆ ಹಚ್ಚುವುದೇ ಕಷ್ಟ ಸಾಧ್ಯವಾಗ್ತಾ ಇದೆ. ಬಸ್ ದುರಂತದ ಕೊನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೆಲಮಂಗಲ ಟೋಲ್ ಮೂಲಕವಾಗಿ ಬಸ್ ತೆರಳಿತು. ರಾತ್ರಿ 11:16 ಸಮಯದಲ್ಲಿ ನೆಲಮಂಗಲ ಟೋಲ್ ಪಾಸ್ ಆಗಿತ್ತು ಬಸ್ ದುರಂತದ ಕೊನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಟೋಲ್ ಮೂಲಕವಾಗಿ ನೆಲಮಂಗಲ ಟೋಲ್ ಮೂಲಕವಾಗಿ ತೆರಳುತ್ತಾ ಇರುವಂತಹ ಬಸ್ನ ದೃಶ್ಯ ಇದು ಕಡೆಯ ಬಾರಿ ಕ್ಯಾಪ್ಚರ್ ಆಗಿರುವಂತಹ ವಿಷುವಲ್ಸ್. ನಂತರದಲ್ಲಿ ಈಗ ಸುಟ್ಟು ಕರಕಲಾಗಿದೆ, ಬೂದಿಯಾಗೋಗಿದೆ ಇದೇ ಬಸ್. ಸೀಬರ್ಡ್ ಬಸ್ ರಾತ್ರಿ 11:16 ಸಮಯಕ್ಕೆ ನೆಲಮಂಗಲದ ಟೋಲ್ ಬಳಿ ಸೆರೆ ಸಿಕ್ಕಿರುವಂತಹ ದೃಶ್ಯಗಳಿದು. ಅಲ್ಲಿಂದ ಚಿತ್ರದುರ್ಗದ ಮೂಲಕವಾಗಿ ತೆರಳಿ ಗೋಕರ್ಣಕ್ಕೆ ತಲುಪಬೇಕಾಗಿತ್ತು. ಆದರೆ ಮಾರ್ಗ ಮಧ್ಯದಲ್ಲಿಯೇ ಅವಘಡ ಸಂಭವಿಸಿದೆ. ಚಿತ್ರದುರ್ಗ ಬಸ್ ದುರಂತದಲ್ಲಿ 4 ನಾಪತ್ತೆಯಾಗಿದ್ದಾರೆ. ಬಿಂದು, ಮಾನಸ, ನವ್ಯ ಹಾಗೂ ರಶ್ಮಿ ನಾಪತ್ತೆಯಾಗಿದ್ದಾರೆ. ಇನ್ನೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ 4 ಪ್ರಯಾಣಿಕರು. ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿಲ್ಲ. 4 ಪ್ರಯಾಣಿಕರಿಗಾಗಿ ಪೊಲೀಸರ ಹುಡುಕಾಟ ಮತ್ತೆ ಮುಂದುವರೆದಿದೆ. ಬಸ್ಸಿನ ಸೀಟ್ ಬುಕಿಂಗ್ ಅನ್ನು ಆಧರಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಂಬಂಧಪಟ್ಟವರಿಗೆ ಫೋನ್ ಮಾಡ್ತಾ ಇದ್ದಾರೆ ಪೊಲೀಸರು. ಆದರೆ ಯಾವುದೇ ಮಾಹಿತಿಗಳು ಇಲ್ಲಿವರೆಗೂ ಕೂಡ ಲಭ್ಯ ಆಗ್ತಾ ಇಲ್ಲ. ಇನ್ನು ದುರಂತದಲ್ಲಿ 4 ನಾಪತ್ತೆಯಾಗಿದ್ದಾರೆ. ಬಿಂದು, ಮಾನಸ, ನವ್ಯ ಹಾಗೂ ರಶ್ಮಿ ಈ 4 ಕೂಡ ನಾಪತ್ತೆಯಾಗಿದ್ದಾರೆ. ಅವರ ಫೋನ್ ಸಂಪರ್ಕ ಕೂಡ ಸಿಗ್ತಾ ಇಲ್ಲ, ನಾಟ್ ರೀಚಬಲ್ ಆಗಿದೆ. ಕೆಲವ್ರದ್ದು ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಸೊ ಬಸ್ನಿಂದ ಹಾರಿದಂಥ ಸಂದರ್ಭದಲ್ಲಿ ಹೊರಗಡೆ ಯಾರಾದರೂ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂತಹ ಸಲುವಾಗಿ ಹಾಸ್ಪಿಟಲ್ಗೆ ಏನಾದರೂ ದಾಖಲು ಮಾಡಿದ್ದಾರಾ, ಅಥವಾ ಆ ಮಾರ್ಗ ಮಧ್ಯದಲ್ಲಿ ನಡ್ಕೊಂಡು ಏನಾದರೂ ಹೋಗಿ ಎಲ್ಲಾದರೂ ಅಸ್ವಸ್ಥರಾಗಿ ಏನಾದರೂ ಬಿದ್ದಿದ್ದಾರಾ, ಏನು ಅದ್ರ ಬಗ್ಗೆ ಒಂದು ಕ್ಲಾರಿಟಿಯೇ ಸಿಗ್ತಾ ಇಲ್ಲ. ಪೊಲೀಸರು ಕೂಡ ನಿರಂತರವಾದಂತಹ ಸಂಪರ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಮಾನಸ ತಾಯಿ ಗೋಲ್ಡ್ ಇಡ್ತಾ ಇದ್ರು ಆಸ್ಪತ್ರೆಯ ಮುಂಭಾಗದಲ್ಲಿ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗ ಬಲಭಾಗದಲ್ಲಿ ಗಮನಿಸ್ತಾ ಇರೋದು ಬಿಂದು, ಇವರೀಗ ನಾಪತ್ತೆಯಾಗಿದ್ದಾರೆ. ಈಕೆ ಮಾನಸ, ಆಕೆಯ ತಾಯಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ, ಗೋಲ್ಡ್ ಇಡ್ತಾ ಇದ್ದಾರೆ ಆಸ್ಪತ್ರೆ ಮುಂಭಾಗ. ತಮ್ಮ ಮಗಳಿಗೆ ಎಲ್ಲಿ ಹೋಗಿದ್ದಾಳೆ, ಏನು ಯಾವ ಮಾಹಿತಿಯೂ ಕೂಡ ಗೊತ್ತಾಗದಂತಹ ತಾಯಿ ಗೋಲ್ಡ್ ಇಡ್ತಾ ಇದ್ದಾರೆ. ಮಾನಸ ತಾಯಿ, ಈಕೆಯ ಮಾನಸ ನಾಪತ್ತೆಯಾಗಿರುವಂತಹ ಯುವತಿ. ಹಾಗೆ ರಶ್ಮಿ, ಈ ರಶ್ಮಿ ಜೊತೆಗೆ 2 ಸ್ನೇಹಿತರನ್ನ ಕರ್ಕೊಂಡು ಮುರುಡೇಶ್ವರ ಮೂಲದವರು ಗೋಕರ್ಣಕ್ಕೆ ತೆರಳುತ್ತಾ ಇದ್ರು ಸ್ನೇಹಿತರೊಟ್ಟಿಗೆ. 2 ಸ್ನೇಹಿತರು ಬಚಾವಾಗಿದ್ದಾರೆ. ಆದರೆ ರಶ್ಮಿ ಬದುಕುಳಿದಿದ್ದಾರೆ, ಬಟ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಹಾಗೆ ನವ್ಯ, ಈಕೆಯ ಮಾಹಿತಿ ಕೂಡ ಇಲ್ಲಿವರೆಗೂ ಲಭ್ಯ ಆಗಿಲ್ಲ. ಬೆಳಗಿನ ಜಾವ ಸರಿಸುಮಾರು 2 ಗಂಟೆನಲ್ಲಿ ಅಪಘಾತ ಸಂಭವಿಸಿ ಬಸ್ನಿಂದ ಹೊರಭಾಗಕ್ಕೆ ಜಿಗಿದಿರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಅಲ್ಲಿಂದ ಎಲ್ಲಿಗೆ ತೆರಳಿದ್ದಾರೆ, ಯಾವ ಮಾಹಿತಿ ಕೂಡ ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೋಣ. ದೂರವಾಣಿ ಸಂಪರ್ಕದಲ್ಲಿ ಬಸವರಾಜ್, ಘಟನೆ ನಡೆದು ಬೆಳಗಿನ ಜಾವ 2 ಗಂಟೆ ಸಮಯದಲ್ಲಿ ನಡೆದಿದೆ. ಇಷ್ಟೊತ್ತಾಗಿದೆ, ಆದರೂ ಕೂಡ ಈ 4 ಯಾವುದೇ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇಲ್ಲ. ಬಿಂದು, ಮಾನಸ, ನವ್ಯ ಹಾಗೂ ರಶ್ಮಿ ನಾಪತ್ತೆಯಾಗಿದ್ದಾರೆ. ಇವರ ಹುಡುಕಾಟ ಪತ್ತೆ ಕಾರ್ಯ ಹೇಗೆ ನಡೀತಾ ಇದೆ? ಬಸವರಾಜ್, ಧ್ವನಿ ಕೇಳ್ತಾ ಇದ್ರೆ ತಮಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಪ್ರಯತ್ನವನ್ನ ಮಾಡೋಣ. 4 ಹುಡುಕಾಟ ಈಗ ನಡೀತಾ ಇದೆ. ಪೊಲೀಸರು ಕೂಡ ಅವರ ಪತ್ತೆಗಾಗಿ ಅವರ ಸಂಪರ್ಕದಲ್ಲಿ ಯಾರ್ಯಾರು ಇರಬಹುದು ಅನ್ನೋ ನಿಟ್ಟಿನಲ್ಲಿ ಕಾಂಟ್ಯಾಕ್ಟ್ ಕೂಡ ಮಾಡ್ತಿದ್ದಾರೆ. ಯಾರು ಅವರಿಗೆ ಪರಿಚಿತರಿದ್ದು ಅವ್ರು ಏನಾದರೂ ಹಾಸ್ಪಿಟಲ್ಗೆ ಏನಾದ್ರು ಕರ್ಕೊಂಡು ಹೋಗಿದ್ದಾರಾ, ಅಥವಾ ಮನೆ ಕರ್ಕೊಂಡು ಹೋಗಿ ಏನಾದ್ರು ಟ್ರೀಟ್ಮೆಂಟ್ ಏನಾದ್ರು ಕೊಡ್ತಿದ್ದಾರಾ, ಏನು ಎತ್ತ ಯಾವ್ದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇಲ್ಲ. ಇನ್ನು ಹಾಸ್ಪಿಟಲ್ನ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಸದ್ಯದ ಅಪ್ಡೇಟ್ಗಳಿಗೆ ಏನು ಲಭ್ಯ ಆಗ್ತಾ ಇದೆ, ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ಚಿತ್ರಣ? ಶಕುಂತ, ಈಗಾಗಲೇ 8 ಗಂಟೆಗಳ ನಿರಂತರ ಕಾರ್ಯಾಚರಣೆಯ ಬಳಿಕ ರಾಷ್ಟ್ರೀಯ ಹೆದ್ದಾರಿ 48 ಏನಿತ್ತು, ಈ ಒಂದು ರಾಷ್ಟ್ರೀಯ ಹೆದ್ದಾರಿ 48 ಜವಗೊಂಡನಹಳ್ಳಿ, ಹಿರಿಯೂರು ತಾಲೂಕಿನ ಜವಗೊಂಡನಹಳ್ಳಿ ಮೂಲಕ ಹಾದು ಹೋಗುತ್ತೆ. ಇದೇ ಸಂದರ್ಭದಲ್ಲಿ ಆ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಪೊಲೀಸರು ಹಾಗೂ SDRF ಸಿಬ್ಬಂದಿ ಇಡೀ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಹಿಂದಿನಂತೆ 10 ಕಿಲೋಮೀಟರ್ಗಳಿಗೂ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿತ್ತು. ಈಗಾಗಲೇ ಮಂದಗತಿಯಲ್ಲಿ ವಾಹನಗಳು ಸಾಗ್ತಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 48 ಪುಣೆಯನ್ನು ಸಂಪರ್ಕ ಮಾಡುವಂತಹ ರಾಷ್ಟ್ರೀಯ ಹೆದ್ದಾರಿ ಏನಾಗಿದೆ ಸಂಪೂರ್ಣವಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಈಗಾಗಲೇ ತಹಬದಿಗೆ ಬಂದಿರತಕ್ಕಂಥದ್ದು ಟ್ರಾಫಿಕ್ ಸಮಸ್ಯೆ. ತದನಂತರದಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ 4 ಪತ್ತೆಯಾಗಿಲ್ಲ. ಅಂದ್ರೆ ನವ್ಯ, ರಶ್ಮಿ, ಬಿಂದು ಹಾಗೂ ಮಾನಸ ಏನಿದ್ದಾರೆ, ಇವು 4 ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಇನ್ನು ಉಳಿದಂತೆ ಆ ಒಂದು
ಸುಟ್ಟು ಕರಕಲಾಗಿರ್ತಕ್ಕಂಥ ಬಸ್ಸಿನಲ್ಲಿ 4 ಮೃತದೇಹಗಳು ಪತ್ತೆಯಾಗಿರ್ತಕ್ಕಂಥದ್ದು. ಆ ಮೃತದೇಹಗಳ ಗುರುತನ್ನ ಪತ್ತೆ ಹಚ್ಚೋದು ಕೂಡ ನಿಜಕ್ಕೂ ಕೂಡ ಸವಾಲಾಗಿ ಪರಿಣಮಿಸಿರ್ತಕ್ಕಂಥದ್ದು. ಉಳಿದಂತೆ ಡಿಎನ್ಎ ಪರೀಕ್ಷೆಯ ಮೂಲಕ ಅವರ ಸಂಬಂಧಿಕರ ಡಿಎನ್ಎ ಮಾದರಿಗಳನ್ನು ಸಂಗ್ರಹಿಸಿ ಆ ಬಳಿಕ ಯಾರ್ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ತದನಂತರದಲ್ಲಿ ಉಳಿದಂತೆ ಈ 4 ಏನಿದ್ದಾರೆ ಇವರ ಸಂಪರ್ಕ ಇದುವರೆಗೂ ಕೂಡ ಸಾಧ್ಯ ಆಗ್ತಿಲ್ಲ. ಅಲ್ಲಿರ್ತಕ್ಕಂಥ SDRF ಸಿಬ್ಬಂದಿ ಹಾಗೂ FSL ನ ಸಿಬ್ಬಂದಿ ಸೋಕೋ ಟೀಮ್ ಕೂಡ 4 ಮೃತದೇಹಗಳನ್ನು ಹೊರತೆಗೆಯುವ ಸಂದರ್ಭದಲ್ಲೂ ಕೂಡ ಆ ಸುಟ್ಟು ಕರಕಲಾಗಿರ್ತಕ್ಕಂಥ ಆ ಒಂದು ಅವಶೇಷಗಳ ಅಡಿಯಲ್ಲಿ ಸಂಪೂರ್ಣವಾಗಿ ಬಸ್ಸಿನ ಒಳಭಾಗದಿಂದಲೂ ಕೂಡ ಆ ಮೃತದೇಹಗಳನ್ನು ತೆಗೆಯುವಂತಹ ಪರಿಸ್ಥಿತಿ ನಿಜಕ್ಕೂ ಭಯಾನಕವಾಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ಮೃತದೇಹ ಅಲ್ಲಿದೆ, ಸುಟ್ಟು ಕರಕಲಾಗಿದೆ ಅನ್ನೋದರ ಚಹರೆ ಕೂಡ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸುಟ್ಟು ಆ ಬಸ್ಸಿನ ಅವಶೇಷಗಳ ಅಡಿಗೆ ಸಿಲುಕಿದಂತಹ ಕೆಲವೊಂದಷ್ಟು ಮೃತದೇಹದ ಭಾಗಗಳನ್ನು ಹೊರತೆಗೆದು 4 ಮೃತದೇಹಗಳನ್ನ ಇಟ್ಟಿದ್ರು. ತದನಂತರದಲ್ಲಿ ಇನ್ನುಳಿದಂತೆ ಕಂಟೈನರ್ ನಲ್ಲಿ ಇದ್ದಂತ ಇಡೀ ಘಟನೆಗೆ ಅಪಘಾತಕ್ಕೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ ಆತನ ಮೃತದೇಹ ಕೂಡ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಈಗ ನನ್ನ ಹಿಂಭಾಗ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಹಿರಿಯೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವೊಂದಷ್ಟು ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಿರ್ತಕ್ಕಂಥದ್ದು. ಆ ಬಳಿಕ ಅವರೆಲ್ಲರೂ ಕೂಡ ಬೆಂಗಳೂರು ಸೇರಿದಂತೆ ಇತರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಇನ್ನು ಉಳಿದಂತೆ ಇಲ್ಲಿ ಹಿರಿಯೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇವಲ ಟ್ರಕ್ ಚಾಲಕನ ಮೃತದೇಹ ಮಾತ್ರ ಮರಣೋತ್ತರ ಪರೀಕ್ಷೆಗಾಗಿ ಇರಿಸಿರ್ತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಶಿವಪ್ರಸಾದ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.